ಇವತ್ತು ಆಟೋ ಓಡಿಸ್ತೀವಿ ಕಣಪ್ಪ ನಾನು. ಯಾಕಪ್ಪ ಕೆಟ್ಟದಾಗ್ಬೋಯ್ತು. ಲೋಟ ತೊಳಿತಾವಿ ಡಿಸ್ಪ್ಲೇ ಮಾಡೋ ಗೈಸ್. ಇವಾಗ ಕೆಲಸ ಜನ ನೋಡ್ರಿ ಜ್ಯೂಸೇ ಕುಡಿಯಲ್ಲ. ನೋಡ್ರಿ ಫಸ್ಟ್ ಸೀಟು ಯಾರ ಕೈಯಲ್ಲಿ ಬಿಡ್ಸ್ಕೊಳಕಾಗಿರೋ ಏನೇನ್ ಮಗ ಬಂದು ಬಿಡ್ಸ್ಕೊಬಿಟ್ಟ. ನಾನಂದ್ರೆ ಗತ್ತು ಅಳ್ತಿದ್ರು ಅಂತ ಪಾಪ ಬಿಡ್ತಾರೆ. ಬೇಡರು ಸಿಸ್ಟರ್ ಪ್ಲೀಸ್ ಸಿಸ್ಟರ್, ನಾನು ಕಾರ್ ತಗೊಂಡಾಗ ಒಂದ್ ಸೀಟ್ ಬಿಡ್ಕೊಡ್ತೀನಿ ಮುಂದಗಡೆ ಅಂತ. ಅಜೀಬ್ ಮಾಡಕ್ಕೆ ನಿಮ್ಮಂತವ್ರು ಒಂದ್ ಇಬ್ರು ಇದ್ರೆ ಸಾಕು. ಹೆಂಗವ್ರೆ ನಮ್ ಟೀಮ್ ನಿಮ್ ಟೀಮ್ ಜಾತ್ರೆ ಜಾತ್ರೆ ಪ್ಯಾಂಟ್ ಅಲ್ಲೇ ನೋಡ್ಬಿಟ್ಟೆ. ಸಿಗ್ಮಾ ಟೀಮ್ ಬನ್ನಿ ಊಟಕ್ಕೆ ಹೋಗವ. ನಮ್ಗಂದರೆಲ್ಲ ಜಾತ್ರೆ ಆಗ್ಬಿಟ್ರೆ ತಪ್ಪು ಮಾಡಿಲ್ಲ. ಅಣ್ಣ ಅಂತಿದ್ದಳು ನಂಗೆ ಏಜ್ ಗೊತ್ತಿರ್ಲಿಲ್ಲ, ನನ್ಗಿಂತ ದೊಡ್ಡವ್ರ ಅನ್ಕೊಂಡು ಅಣ್ಣ ಅಣ್ಣ ಅಂತಿದೆ. ಫಸ್ಟ್ ರೆಸ್ಪೆಕ್ಟ್. ಆದ್ರೆ ನಂಗಿನ್ ಚಿಕ್ಕೋನೆ. ಅಣ್ಣ ನಿಮ್ಗೆ ಎಷ್ಟು ಏಜ್? 50 ಗೊತ್ತಾಯ್ತು ಅವಾಗ್ಲೇ. ಗೈಸ್, ಈ ಹೋಟ್ಲಲ್ಲಿ ಸಿಕ್ಕಾಪಟ್ಟೆ ರಶ್ ಅವರ ಜನ, ಅದಕ್ಕೋಸ್ಕರ ಬೇರೆ ಹೋಟ್ಲಿಗೆ ಹೋಯ್ತಾವಿ ಇವಾಗ. ಹತ್ರಲ್ಲ ಇದು ಯಾಕಲ್ಲ ಏನಂತ ಗೊತ್ತಾ, ಫಸ್ಟ್ ಒಂದೊಂದು ಗಂಟೆ ಅರ್ಧ ಗಂಟೆ ಆತಲ್ಲ. ವಿಜಯ್, ನೀ ಏನ್ ಆಡ್ತೀಯ ಗೊತ್ತಾ, ನಾನು ತರ್ಲೇ ನನ್ನ ಮಗನೇ. ನಾನೇ ಅಂದ್ಬಿಟ್ಟು ನಾನೇ ತಕ್ಕದ್ದ ಅಂತ ನೀವು ವಿಜಯ್ ನನ್ನ ಮಗ. ಗೈಸ್, ಇವಾಗ ಈ ಹೋಟ್ಲಲ್ಲಿ ತಿನ್ನಕ್ಕೆ ಅಂತ ಅಂದ್ಬಿಡ್ತೀವಿ. ಊಟ ಕೊಡಿಸಿ ಅಂತ ಊಟ ನೋಡ್ರಿ, ರೋಡ್ ಸೈಡ್ ಊಟ. ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗರು ಮಾಡೋ ನಮಸ್ಕಾರ. ಇವತ್ತು ನೋಡಿಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಗೈಸ್, ಇವತ್ತು ನಾವು ಒಂದು ಕ್ರೇಜಿಯಷ್ಟು ಚಾಲೆಂಜ್ ಮಾಡ್ತಾವೆ. 1 ಗಂಟೆಯಲ್ಲಿ ಯಾರು ಜಾಸ್ತಿ ದುಡ್ಡು ಸಂಪಾದನೆ ಮಾಡ್ತಾರೆ ಅನ್ನೋದು ಈ ಒಂದು ಚಾಲೆಂಜು. ಇದರಲ್ಲಿ ಟೀಮ್ ಆಗಿ ನಾನು ಮತ್ತೆ ವಿಜಿ ಇರ್ತೀವಿ ಒಂದು ಟೀಮಲ್ಲಿ, ಆಪೋಸಿಟ್ ಟೀಮಲ್ಲಿ ನಿಮ್ಮ ಗ್ರೂಪ್ ಹೆಸರೇನೋ, ನಿಮ್ಮ ಟೀಮ್ ಹೆಸರು ಪಡೆ ಪಡೆ ಮಚ್ಚ, ನಮ್ದು ಹೇಳೋ ಮಚ್ಚ. ಬಡವಿತಂದ ಬಡತನ ಉರಿತೈತಾ ವಾಪಸ್ ಒಂದಿಟ್ಟು. ಈಕ್ವಾಲಿಟಿ, ಜೆಂಡರ್ ಈಕ್ವಾಲಿಟಿ, NCR. 4 ಗಂಟೆ 14 ನಿಮಿಷ. 5 ಗಂಟೆ 14 ನಿಮಿಷಕ್ಕೆ ಬರಬೇಕು. ಗೈಸ್ 1 2 3 ಸ್ಟಾರ್ಟ್. ಗೈಸ್, ಇವಾಗಲಿಂದ 1 ಅವರ್ ನಮ್ಮ ಮಕ್ಕಳು ಏನು ಕೆಲಸ ಮಾಡೋದಿಲ್ಲ. ಇಲ್ಲ ಕಾಲೇಜ್ ಹುಡುಗಿರ ಕಡೆ ಇರೋ ಹೋಗೋ ಬನ್ನಿ. ಕಾಲೇಜ್ ಗಂಡೈಕ್ಳು ಹೆಣ್ಣೈಕ್ಳು ಇರ್ತಾವಲ್ಲ, ಅವ್ರ ಹತ್ರ ಏನಾದ್ರು ಅಲ್ಪ ಸ್ವಲ್ಪ ಏನಾದರೂ ದುಡ್ಡು ಮಾಡ್ಬೋದು, ಕಂಡಿಡು ಮಾತಾಡಿಸ್ತಾರಲ್ಲ. ಎಷ್ಟು ಕೊಡ್ತೀರಾ ಸಂಬಳ? 10 ನಿಮಿಷಕ್ಕೆ 6 ಗಂಟೆ ಮಾಡಿದ್ರೆ 100 ರೂಪಾಯಿ. 100 ರೂಪಾಯಿ ನಾನು ಇಲ್ಲಿ ನಿಮಗೆ ನೀವೇನು ಹೇಳ್ತೀರಾ ಕೆಲಸ ಮಾಡ್ತೀನಿ. ನನಗೆ ನಿಮ್ಮ ಕೈಲಿ ಎಷ್ಟಾಯ್ತದೆ ಅಷ್ಟು ದುಡ್ಡು ಕೊಡಬೇಕು. ಆಗುತ್ತೆ ಬ್ರೋ? ಓಕೆ, ಏನು ಮಾಡಲಿ? ಡ್ಯಾನ್ಸ್ ಮಾಡಲ, ಡಿಪ್ಸ್ ಹೊಡಿಲ್ಲ, ಪುಷಪ್ಸ್ ಮಾಡಲ, ಏನಾರು ಮಾಡಲ? ಪುಷಪ್ಸ್ ಮಾಡಲ ಬ್ರೋ? ರೋಡ್ ಮಧ್ಯದಲ್ಲಿ ಪುಷಪ್ಸ್ ಮಾಡ್ತವನೆ. ಸಾಕು. 28 ಮಾಡಿದೆ ಬ್ರೋ, ನಿಮ್ಮ ಕೈಲಿ ಎಷ್ಟಾಗುತ್ತೆ? 100 ಮೊದಲನೇ ಸತಿ. ಮಳೆ ಬರ್ತೈತೆ ಪಾಪ, ಅಣ್ಣಂಗೆ ಹೆಲ್ಪ್ ಮಾಡ್ತಾನೆ ಸರ್. ಹೆಲ್ಪ್ ಮಾಡಿ ಸರ್. ಅಣ್ಣ ಆಟೋ ನಿಮ್ದಾ? ಹೌದು ಅಣ್ಣ, ಆಟೋ ಒಂದು 10 ನಿಮಿಷ ಆಟೋ ಕೊಡ್ತೀರಾ ನನಗೆ? ಬಾಡಿಗೆ ಕೊಡ್ತೀರಾ? ಅದೇ ಬಾಡಿಗೆ ಎಲ್ಲರೂ ನಾನು ಹೇಳ್ತೀನಿ. ಓಕೆ ಅಣ್ಣ. ಇನ್ನೊಂದು ಆಟೋ ಹೊಡೆದು ದುಡ್ಡು ಸಂಪಾದನೆ ಮಾಡುವ ಬನ್ನಿ ಅಣ್ಣ. ಇದೆ ನಿಮ್ಮ ಆಟೋ? ಥ್ಯಾಂಕ್ ಯು. ಗೈಸ್, ಎಲ್ಲೋ ಕೆಲಸ ಕೇಳೋದಂತಾನೆ ಗೊತ್ತಾಯ್ತಲ್ಲ. ಕೆಲಸ ಕೇಳು. ಹೆಲ್ಪ್ ಮಾಡೋದ ನೀವೇ ಕೊಡ್ತೀರಾ ನೋಡಿ, ಯಾಕಂದ್ರೆ ಈ ಕೆಲಸ ನಾವು ಮಾಡ್ತೀವಿ ಅಂತ ಬಾಕ್ಸ್ ಓಡಿಸ್ಕೊಡ್ತೀನಿ. ಗೈಸ್, ಕೆಲಸ ಹುಡುಕ್ತಾ ಇದ್ದೀವಿ. ಏನು ಕೊಡೋದು ಇಲ್ಲಿ ಎಲ್ಲಿ ಓದ್ತಿದೆ ಇದೆಲ್ಲ ನಮಗೆ ಗೊತ್ತು, ನಾವು 1 ರೂಪಾಯಿನೂ ಮಾಡಲ್ಲ ಅಂತ. ಆದರೂ ಸ್ವಲ್ಪ ಕಷ್ಟ ಪಡ್ತಾ ಇದ್ದೀವಿ. ನಂಬಿ ಕೊಡ್ತೀರ ಅಣ್ಣ? ನಂಬಿ ಕೊಡ್ತಿದ್ದೀರಲ್ಲ, ಇಲ್ಲಿಗೆ ವಾಪಸ್ ಬರ್ತೀನಿ. ಓಕೆ ಅಣ್ಣ, ಬಾಡಿಗೆ ಹುಡ್ಕೊ ಬರ್ತೀನಿ. ಮತ್ತೆ ನೀವು ಬಂದು ಕೂತ್ಕೊಳ್ಳಿ. ಕೂತ್ರಿ. ಆದ್ರೂ ಅಣ್ಣ ನಂಬಿ ಕೊಟ್ಟವ್ರೆ. ಅಣ್ಣ, ಇದೇ ಫಸ್ಟ್ ಟೈಮ್ ಆಕ್ಚುಲ್ ಆಗಿ ಗಾಡಿ ಓಡಿಸ್ತಾರೆ. ಆದ್ರೆ ನಂಬಿ ಕೊಟ್ರಲ್ಲ ಅಣ್ಣ, ಥ್ಯಾಂಕ್ ಯು. ಮಚ್ಚ, ಬಾಡಿಗೆ ನಂದೇ ಆಗ್ಲಿ. ಏನ್ ಗೊತ್ತಾ, ಮುಂದೆ ಹೋಗೋಣ.
ಬಾಡಿಗೆ 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 ಡ್ರಾಪ್ ಡ್ರಾಪ್ ಎಲ್ಲ ಡ್ರಾಪ್ ಮಾಡ್ಲಾ ಬಾಡಿಗೆ 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 ಆಟೋದಲ್ಲೆಲ್ಲರೂ ಒಯ್ತೀರಾ ಆಟೋದಲ್ಲೆಲ್ಲರೂ ಡ್ರಾಪ್ ಮಾಡ್ಬೇಕಾ ನಿಮ್ಮನ್ನ ಎಲ್ಲರೂ ಡ್ರಾಪ್ ಮಾಡ್ಬೇಕಾ ನಿಮ್ಮನ್ನ ಎಲ್ಲರೂ ಬರ್ತೀರಾ ಆಟೋದಲ್ಲಿ ಎಕ್ಸ್ಕ್ಯೂಸ್ ಮೀ ಆಟೋ 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 ನಿಮ್ಮ ಕೈಲಿ ಎಷ್ಟೈತೆ ಎಷ್ಟು ಕೊಡಿ ನಿಮ್ಗೆ ಎಲ್ಲಿಗೆ ಬೇಕಲ್ಲಿ ಡ್ರಾಪ್ ಮಾಡ್ಕೊಡ್ತೀನಿ ಆಟೋ ಆಟೋ ಬಾಡಿಗೆ ಬಾಡಿಗೆ ಆಟೋ 5-10 ರೂಪಾಯಿನ ಕೊಡಿ ಬನ್ನಿ ಎಷ್ಟೈತೆ ಎಷ್ಟು ಕೊಡಿ ಬನ್ನಿ ಐದು ಸಿ ಬಿ ಎಸ್ ತನಕ ಡ್ರಾಪ್ ಆಗ್ತದೆ ಸಿ ಬಿ ಎಸ್ ಗೊತ್ತಿರೋಣ ನೀವು ಇಲ್ಲ ಕೂತ್ಕೊಳ್ಳಿ ನಂಗೆ ಆಟ ಊಟ ಹೋಗಕ್ಕೆ ಭಯ ಗೈಸ್ 10 ರೂಪಾಯಿ ಕೊಡ್ತೇವಂತೆ ಕೆಲಸ ಕೊಡಿ ಅಂತ ಕೇಳಿದ್ರೆ ನಿಮ್ಗೆ ಏನೇನಿದೆ ಎಲ್ಲ ಸೆಲ್ ಮಾಡ್ತೀವಿ ಮತ್ತೆ ಎರಡು ಐಟಮ್ ಸೇಲ್ ಮಾಡ್ತೀವಿ ಅಂಗಡಿಗೆ ತಗೊಂಡ್ಬಿಟ್ಟು ಮತ್ತೆ ಮಾಡಿ ಈಗ ನಾವು ಮಾರ್ತೀವಿ ನಿಮ್ಮ ಹತ್ರ ಇರುತ್ತೆ ನೀವು ನಮ್ಮ ಜೊತೆ ಇರ್ತೀರಾ ನಾವು ಮಾರ್ತೀವಿ ಬಂದಿದ್ದ ದುಡ್ಡಲ್ಲಿ ನಮ್ಗೆ ಏನಾದರೂ ಕೊಡ್ತೀರಾ ಜೊತೆ ಇರಲ್ಲ ನಾನು ಹಾಂ ಜೊತೆ ಇರಲ್ಲ ಹಾಂ ಜೊತೆ ಇರಲ್ಲ ನೀನು ಮಾಡೋಕ್ಕೆ ಕೊಡಲ್ಲ ಅಷ್ಟೇ ಆ ಥರ ಮಾರಲ್ಲ ಹಾಂ ಅವ್ರು ಕೊಡಲ್ವ ಅಂತ ಕೆಲಸ ಏನಿಲ್ಲ ಅವ್ರ ಹತ್ರ ನಡಿ ಇಷ್ಟ ಗೈಸ್ ಆಟೋ ಕೊಟ್ಟ ಅಣ್ಣಂಗೆ ಥ್ಯಾಂಕ್ ಯು ಅಣ್ಣ ನಂಗೆ 5 ರೂಪಾಯಿ ನಿಂಗೆ 5 ರೂಪಾಯಿ ಬೇಡ ಅಣ್ಣಂಗೆ 5 ರೂಪಾಯಿ ಪೇ ಮಾಡ್ಬೋದು ಗೈಸ್ ಅಣ್ಣಂಗೆ 5 ರೂಪಾಯಿ ಪೇ ಮಾಡ್ತಾನೆ ಅಣ್ಣ ಥ್ಯಾಂಕ್ ಯು ಅಣ್ಣ ಲವ್ ಯು ಅಣ್ಣ ಗೈಸ್ ಇವನೇ ನಮ್ಮ ವಿಡಿಯೋಗ್ರಾಫರ್ ಲವ್ ಯು ಮಚ್ಚ ಜ್ಯೂಸ್ 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 ಕುಡಿದ್ರಾ ಇನ್ನೊಂದೆರಡು ಕುಡೀರಿ ಅಲ್ಲೊಬ್ರು ಯೂಟ್ಯೂಬರು ಫೋಟೋ ತೆಗಿತಾರೆ ಅಣ್ಣ ಲೋಟ ಎಲ್ಲ ತಗೊಳ್ರಿ ಜ್ಯೂಸ್ ಜ್ಯೂಸ್ ಅಣ್ಣ ಜ್ಯೂಸ್ ಕುಡೀರಿ ಬನ್ನಿ ಕೆಲಸ ಕೊಡ್ತೀರಾ ಕನ್ನಡ ಬರುತ್ತಾ ಹಾಂ ಹಿಂದಿ ಇದು 50 ರೂಪಾಯಿ ಕೊಡ್ತೀನಿ ಅಂತಾನೆ ಹಾಂ ನೋಡ್ತೀರಾ? ಬೇಕಾ ಮಾಡಕ್ಕ ಬೇಕಾ ತಗಕ್ಕ 10 ರೂಪಾಯಿ ಜ್ಯೂಸ್ 10 ರೂಪಾಯಿ ಜ್ಯೂಸ್ ಹಾಂ ನಿಮಗೆ ಫ್ರೀ ಅಮ್ಮ ಹುಡುಗಿರಿಗಾದ್ರೆ ಡಬಲ್ ದುಡ್ಡು ಜ್ಯೂಸ್ 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 ಆಂಟಿ ಜ್ಯೂಸ್ ಕುಡೀರಿ ಬನ್ನಿ ನಾವೇ ಹೋಗ್ಬಿಟ್ಟು ತಿಂತೀರಾ ಜೋಳ ತಿನ್ನಿ ಸ್ಟ್ರಾಬೆರಿ ಸ್ಟ್ರಾಬೆರಿ ಐತಣ್ಣ ಹಾಂ ಸ್ಟ್ರಾಬೆರಿ ಎಷ್ಟು ಒಂದು ಸ್ಟ್ರಾಬೆರಿ ಎಷ್ಟು ಜ್ಯೂಸ್ ಅಂಗಡಿಲಿ ಕೆಲಸ ಮಾಡಿದವನೇ ನೀವು ಬನ್ನಿ ನೀವು ಸ್ವಲ್ಪ ಜಾಸ್ತಿನೇ ಕೊಡ್ತಾರೆ ಜೋಳ ಎಷ್ಟು ಒಂದು 30 ರೂಪಾಯಿ ಅದೇ ಬಂದಿದೆ ಕೆಲಸಕ್ಕೆ ಇವತ್ತು ಲೇಡೀಸ್ ಜ್ಯೂಸ್ ಕುಡಿತೀರಾ ಒಬ್ಬರೇ ಬರ್ತೀರಾ ಇಲ್ಲ ಓಡಾಟ ಬರ್ತೀರಾ ನೋಡಿ ಜ್ಯೂಸ್ 10 ರೂಪಾಯಿ ಒಂದು ಜ್ಯೂಸ್ 10 ರೂಪಾಯಿ ಒಂದು ಜ್ಯೂಸ್ ಕೊಡ್ತೀರಾ ಸಂಬಳ ಹಾ ಎಷ್ಟು ಹಾ ಸುಮ್ಮನೆ ಮಾಡ್ತದ ಸಂಬಳ ಕೊಡ್ಬೇಕು ಕೊಡ್ತಿದೀವಿ ಚೆನ್ನಾಗೈತೆ ಈಗ ಹೊಸ ಈಗ ಬಂದಿರೋದು ಫ್ರೆಶು 150 ರೂಪಾಯಿ ಮಾರು ಅದ ನೀವು ಬೆಳಗ್ಗೆ ತಂದಿರೋದು ತಾತ ಇವಾಗ ತಂದಿರೋದಿರಿ ನನ್ನ ಜೊತೆ ಅವನು ಬಂದಿದ್ದು ವಾಟರ್ ಮೆಲನ್ ಲೆಮನ್ ಪೈನಾಪಲ್ ಕಲ್ಲಂಗಡಿ ಮೋಸಂಬಿ ಬಟರ್ ಸ್ಕಾಚ್ ಬಟರ್ ಫ್ರೂಟ್ ಸೇಬ್ ದಾಳಿಂಬೆ ಪೈನಾಪಲ್ ಎಷ್ಟು ಬೇಕು 2 ಪೈನಾಪಲ್ ಜ್ಯೂಸ್ ತಾತ ಇವಾಗ ಕೆಲಸ ಮಾಡ್ಕೊಡ್ತೀವಿ ಸಂಬಳ ಕೊಡ್ತಿರೋದು ಯಾರು ಕೆಲಸ ಕೊಡ್ತಾ ಇಲ್ಲ ಇವ್ನ ಮಕ ನೋಡಿ ಯಾರು ಕೊಡ್ತಾ ಇಲ್ಲ ಮಗ ನೋಡಿ ಪಾಪ ಅಣ್ಣ ಹೆಂಗೆ ವ್ಯಾಪಾರ ಮಾಡ್ಕೊಂಡು ಹೋಗ್ತೀರಾ 2 ಪೈನಾಪಲ್ ಜ್ಯೂಸ್ ನಾನು ಸಪ್ಲೈ ಮಾಡಿದ್ದಕ್ಕೆ ನಂಗೆ ಟಿಪ್ಸ್ ಏನು ಕೊಡಲ್ವಾ ಟಿಪ್ಸ್ ಎಷ್ಟು ಕೊಡ್ತೀರಾ ಅಷ್ಟು ಕೊಡ್ರಿ ಥ್ಯಾಂಕ್ ಯು ಗೈಸ್ 20 ರೂಪಾಯಿ ಟಿಪ್ಸು ಅಣ್ಣ ಇಷ್ಟು ಕೆಲಸ ಮಾಡಿದೀವಲ್ವಾ ನಿಮ್ಗೆ ಎಷ್ಟು ಆಯ್ತದೆ ಅಷ್ಟು ಕೊಡ್ರಿ ಅಣ್ಣ ಓಕೆನಾ ಎಷ್ಟು ಆಯ್ತದೆ ಅಷ್ಟು ಮತ್ತೆ ಈ ಲೋಟಲ್ಲಿ ತೊಳೆದಿಟ್ಬಿಡವ ಎಷ್ಟು ಕೊಡ್ತಾರೆ ನೋಡವ ಲವ್ ಯು ಅಣ್ಣ ಥ್ಯಾಂಕ್ ಯು ಗೈಸ್ 50 ರೂಪಾಯಿ ಲೋಟ ತೊಳೆದು ಮಾಡ್ಕೊಡು ಮತ್ತೆ ನೀಟಾಗಿ ತೊಳಿತಾವೆ ಎಸ್ ಲೋಟ ತೊಳಿತಾವಿ ನೀರು ಸುಮಾರು ಮಾಡಿದೀವಿ ಗೈಸ್ ಒಟ್ನಲ್ಲಿ ಒಂಥರ ಚೆನ್ನಾಗೈತೆ ಅನ್ಕಲ್ರಿ ಚಾಲೆಂಜು ಇವಾಗ ಟೈಮ್ ಬಂದು 4 ಗಂಟೆ 43 ನಿಮಿಷ ಆಗದೆ 5:15 ಇನ್ನೂ ಅರ್ಧ ಗಂಟೆ ಐತೆ ನಮಗೆ ಟೈಮು ಬ್ರೋ ನಾನೊಂದು ಚಾಲೆಂಜ್ ಮಾಡ್ತಿದ್ದೀನಿ ನೀವು ಹೇಳಿದ ಕೆಲಸ ನಾನು ಮಾಡ್ತೀನಿ ಪಬ್ಲಿಕಲ್ಲಿ ನಿಮ್ಮ ಕೈಲಿ ಎಷ್ಟಾಯ್ತು ಅಷ್ಟು ದುಡ್ಡು ಕೊಡ್ಬೇಕು ನನಗೆ ಅರ್ಧ ಬರ್ಕೊಡಿ
ಬೇಡ ಬಿಡಿ. ಒಳ್ಳೆ ಬಿಸ್ನೆಸ್. ಇಲ್ಲಿ ಸಾಂಗ್ ಆಡೋದ್ರೆ ಸಾಂಗ್ ಆಡ್ತೀನಿ, ಡ್ಯಾನ್ಸ್ ಮಾಡೋದ್ರೆ ಡ್ಯಾನ್ಸ್ ಮಾಡ್ತೀನಿ. ನೀವು ಹೇಳಿದ ಕೆಲಸ ಮಾಡಿ. ಡಿಪ್ಸ್ ಆಗೈತೆ, ಡಿಪ್ಸ್ ಬೇಡ, ಬೇರೆ ಆಗೈತೆ. ಬೇರೆ ಏನಾದರೂ ಕೆಲಸ ಹೇಳಿದ್ರೆ ಬೇರೆ ಏನಾದ್ರು ಟ್ರೈ ಮಾಡಿ. ಸಾಂಗ್ ಆಡಿ ಬೇಕಿದ್ರೆ ಆಡ್ತೀನಿ, ಏನು ಬೇಕು ಅದು ಮಾಡ್ತೀನಿ ನಾನು. ಹಾಂ, ಸಾಂಗ್ ಆಡ್ಬೇಕಾ? ಹಾಂ. ಓ ಗೈಸ್ 30 ರೂಪಾಯಿ ಕೊಟ್ಟವ್ರೆ. ಯಾವ ಸಾಂಗ್ ಇಲ್ಲ? ಸಾಂಗ್ ಯಾವ್ದು? ತಬಾಯಿ ಹಾಡು, ತಬಾಯಿ ಹಾಡು, ತಬಾಯಿ ಹಾಡು. ತಬಾಯಿ ಎಲ್ಲ ಮಿತಿ ಮೀರಿ ಹೋಗೋಣ ಬಾ, ಎಲ್ಲ ಗಡಿ ದಾಟಿ ನೋಡೋಣ ಬಾ, ಶೃಂಗಾರದಂಗಾರ ಸಿಡಿದೇಳಲು, ಶೃಂಗಾರದಂಗಾರ ಸಿಡಿದೇಳಲು, ತಬಾಯಿ ತಬಾಹಿ. ಚೆನ್ನಾಗಿದೆ ಸಾಂಗ್ ಆಡಿದ್ದು. ಹಾಂ, ಥ್ಯಾಂಕ್ ಯು ಗೈಸ್. 30 ರೂಪಾಯಿ ಕೊಟ್ಟರು. ಖುಷಿ ಆಯ್ತಾ? ಸಂಬಳ ಎಷ್ಟು ಕೊಡ್ತೀರಾ? ತಾತ ಇವಾಗ ನಮಗೆ ದುಡ್ಡು ಕೊಡ್ತಿದ್ದಾರೆ. ನನಗೆ ನೂರು, ನಿನಗೆ ನೂರು ತಗಪ್ಪ. ಗೈಸ್ ವಿಡಿಯೋ ಏನೋ ಜಗಳ ಆಯ್ತೈತೆ. ಇಸ್ರಾಲ್ ಏನು ಕೆಲಸ ಮಾಡಲ್ಲ, ಕೇಳಂದ್ರೂ ಕೇಳಲ್ಲ, ಏನು ಇಲ್ಲ. ನಾನೇ ಹೋಗಿ ಕೇಳಬೇಕು, ನಾನೇ ಕೆಲಸ ಅವ್ರು ಮಾಡಬೇಕು. ಏನು ಕೊಡ್ತಾರೆ ಕೆಲಸ? ಅವರೇ ಕೆಲ್ಸಕ್ಕೆ ಅವರ ಪಾಪ. ಹುಡುಗಿರ ಹತ್ರ ಹೋಗೋದ್ರೆ ಹುಡುಗಿ ಅಲ್ವಾ ನೀನೇ ಕೇಳಬೇಕು ಅಂತಾನೆ, ಹುಡುಗರ ಹತ್ರ ಅಲ್ವಾ ಹೋಗು ಅಂದ್ರೆ ಹುಡುಗರಲ್ವಾ ನಾನು ಕೇಳಲ್ಲ ಅಂತ ಹೇಳ್ತಾನೆ. ಏನು ಅಲ್ಲ, ಅವರೇ ಕೆಲ್ಸಕ್ಕೆ ಅವರೇ ಕೆಲಸ ಮಾಡ್ಕೊಂಡು ಕೆಲಸ ಮಾಡ್ತಾವ್ರೆ. ಅದನ್ನೇ ನಾವು ಹೋಗ್ಬಿಟ್ಟು ಕೆಲಸ ಕೆಲಸ ಮಾಡ್ಬೇಕು ನೀನು. ಅಲ್ಲ, ಅವ್ರ ಹತ್ರ ಹೋಗ್ಬಿಟ್ಟು ಕೆಲಸ ಕೇಳೋರು ಏನು ಕೊಡ್ತಾರೆ ಕೆಲಸ? ನೋಡಿ ಗೈಸ್, ಇವಾಗ ಅಲ್ಲಿ ಏನೋ ಜಗಳ ನಡೀತಿತ್ತು, ಅಲ್ಲಿ ಒಂದು ½ an hour ನಿಂತಿದ್ದ. ಟೈಮ್ ವೇಸ್ಟ್. ಗೈಸ್ ನಾವಿವಾಗ ಗಡಿಯಾರ ತಗೋವಿ. ಇಲ್ಲಿ ಮಾರ್ಕೆಟ್ಗೆ ಹೋಗ್ಬಿಟ್ಟು ಹಣ್ಣು ಮಾರೋ ಬನ್ನಿ. ಗೈಸ್ 50 ರೂಪಾಯಿ ಕೊಟ್ಬಿಟ್ಟು 5 ಸೀಬೆಕಾಯಿ ತಗೊಂಡು ಇದನ್ನ ಮಾರಾಟ ಮಾಡಕ್ಕೆ ಹೋಯ್ತಾವನು ಇವಾಗ. 20 ರೂಪಾಯಿ ಒಂದು ಸೀಬೆಕಾಯಿ ಬೇಕಾ? 20 ರೂಪಾಯಿ. 20 ರೂಪಾಯಿ ಗೈಸ್. ಈ ಸೀಬೆಹಣ್ಣು ಫ್ರೀಯಾಗಿ ಕೊಟ್ಟಿದ್ದಾರೆ. ಓ ಥ್ಯಾಂಕ್ ಯು. ಸೀಬೆಹಣ್ಣು ತಗೊಂತೀರಾ? ಆದ್ರೂ ಕೊಡ್ಬೋದು ನೀವು. ಒಂದು 500-1000 ಎಷ್ಟಾಯ್ತು ಕೊಡ್ರಿ ನಿಮ್ಮ ಕೈಯಲ್ಲ ಆದಷ್ಟು. ಹಾಂ ಮಾಡ್ರಿ. 500 ಮಾಡಿ. ಕೆಲಸ ಕೊಡ್ತೀರಾ? ಬನ್ನಿ, ಆಯ್ತು ಕೊಡೋದ. ಏನು ಮಾಡಬೇಕು ಕೆಲಸ? ಏನು ಗೊಂಬೆ ಹಾಕೋದು, ತೆಗಿಯೋದು. ಕೊಡಿ ಮಾಡ್ಕೊಡ್ತೀವಿ. ಅದ್ಬಿಟ್ಟು ಜೋಡ್ಸೋದು ಏನಾದ್ರು ಇದ್ರೆ ಹೇಳಿ. ಮನೆ ಸರ್ ಅಣ್ಣ ಹೇಳಿ, ಕೆಲಸ ಹೇಳಿ ಮಾಡ್ತಾನೆ. ನೀನು ಮಾಡು. ಅವಾಗ ನಾನು ಮಾಡಲಿಲ್ವಾ? ಕೆಲಸ ನಾನು ಮಾಡಿದ್ದೀನಿ. ಡಿಸ್ಪ್ಲೇ ಮಾಡೋ ಗೈಸ್. ಇವಾಗ ಕೆಲಸ ಮಾಡ್ತಾನೆ. ಲೋ 6 ಹಂಗೆ ಗೈಸ್ ಮಾಡ್ತಾನೆ. ಇವಾಗ ಗೊಂಬೆ ಎಲ್ಲ ಡಿಸ್ಪ್ಲೇ ಮಾಡ್ತಾನೆ. ಸರ್ ನೀಟಾಗಿ ಮಾಡು, ಬೇಗ ಅಣ್ಣ ಇದು ಕಟ್ಟಿದ್ರಲ್ಲ ಹಿಂಗೆ ಬಿಡಿ, ಇದು ತೆಗಿಬೇಕಾ? ಇದು ಇಲ್ಲ ಅಣ್ಣ, ಹಿಂಗೆ ನಮ್ಮ ಕೊಡಿ ವಾಪಸ್ಸು. ನಾವು ಕೊಡ್ಬೇಕು. ಕೆಲಸ ಕೊಡಿ ಅಂತ ಕೊಟ್ಟೆ. ಕೆಲಸ ಅಲ್ಲಿ ಅದಾದ್ಮೇಲೆ ಕಾಸು ಕೊಡ್ಬೇಕಲ್ವಾ? ಅಷ್ಟು ಫಸ್ಟ್ ಕೆಲಸ ಸೀಬೆಕಾಯಿ ತಗೋತೀರಾ? ಹಾಂ ಚೆನ್ನಾಗಿದೆ. ಸೀಬೆಕಾಯಿ ಬೇಕಾ? ಚೆನ್ನಾಗಿದೆ. ಸೀಬೆಕಾಯಿ ಬೇಕಾ? ನಾನು ಹೆಂಗು ಟಾಸ್ಕ್ ಅಲ್ಲಿ ಇಲ್ವಲ್ಲ, ಕೊಡ. ಹಂಗೆಲ್ಲ ಮೋಸ ಇಲ್ಲ ನಿಜಾಗ್ಲೂ. ಇವಾಗ ಗಾಡಿ ಅಲ್ಲಿ ಗಂಟೆ ತಳ್ಕೊಡ್ತೀವಣ್ಣ. ಎಷ್ಟು ಕೊಡ್ತೀರಾ? ಅದೇ ಕರೆಕ್ಟ್ ಹೇಳ್ತಾ ಇರೋದು. ವ್ಯಾಪಾರನೇ ಅಲ್ಲ, ಎಲ್ಲಿಂದ ಕೊಡೋದು? ಕೊಡೋಣ, ಕೆಲಸ ಮಾಡ್ಕೊಡ್ತೀವಿ. 100 ರೂಪಾಯಿ ಕೊಟ್ರೆ ಆಗುತ್ತಪ್ಪ. ನಾವು ಆಮೇಲೆ ಬಂದು ತಗೋತೀವಿ. ಕೊಡಿ, ಚಾಲೆಂಜ್ ಮುಗ್ದಾದ್ಮೇಲೆ ಬಂದು ತಗೋತೀವಿ. ಅದೇ ದುಡ್ಡು. ಇವರೇ ಆಯ್ತಾ ಕೆಲಸ ಮಾಡಿ? ಐತೆ ಕೆಲಸ ಟೋಪಿ ಆಗುತ್ತೆ. ಬೇಕಾ? ಸೀಬೆಕಾಯಿ ಬೇಕಾ? ಹ್ಞೂ ಆಯ್ತು ಬ್ರೋ, ನಿಮ್ದು ನಿಮ್ಗೊಂದು ತಗೊಳ್ರಿ. ನಿಮ್ಮ ಕೈಲಿ ಎಷ್ಟಾಯ್ತು ನೀವು ಮಾಡಿರಿ, ನಿಮ್ಮ ಕೈಲಿ ಎಷ್ಟಾಯ್ತು ನೀವು ಮಾಡಿ. ಈಗ ಇಬ್ರಿಗೂ ಒಂದೊಂದು ಸೇಲ್ ಮಾಡಿದೆ. ಟೈಮ್ ಇನ್ನೇನು ಜೋಡಿಸ್ಬೇಕಿದು? ಎಲ್ಲ ಜೋಡಿಸಿದ್ದು 50 ರೂಪೀಸ್ ಕೊಡಿ ಅಣ್ಣ, ಕೆಲಸ ಮಾಡ್ತೀವಿ ನಾವು ಅಂದ್ರೆ ಬನ್ನಿ ಮೇಡಮ್ ಕೊಡ್ತೀನಿ ಅಂತ ನನಗಲ್ಲ. 50 ಇಲ್ಲ 200 ಕೊಡ್ತೀನಿ ಅಂದೆ. ಈಗ ನಿಮ್ಗೆ ಗೊಂಬೆ ಎತ್ತು ಕೊಟ್ಟಿಲ್ವ? ನಾನು ಕೆಲಸ ಮಾಡಿ ನಾನು ಕೆಲಸ ನೀವು ಅದು ಅದನ್ನ ನಾನು ಕೆಲಸ ಮಾಡ್ಕೊಟ್ಟಿಲ್ವಾ? ನಮಗೂ ವಾಪಸ್ ಕೊಡಿ ದುಡ್ಡು 200. ನಾನು ಕೆಲಸ ಮಾಡಿದ್ದಲ್ಲ. ಕೊಡೋಣ, ಬೇರೆ ಕೆಲ್ಸಕ್ಕೆ ಹೋಗ್ತೀವಿ ಇವಾಗ. ಬೇಗ ಒಂಚೂರು ನೀವು ತೋರಿಸಿರೋದು ಯಾವ ಥರ ಹಾಕ್ಬೇಕು ಅಂತ ನಾನು ಹೇಳ್ಬೇಡ ಅಣ್ಣ, ಹಿಂಗೆ ಡಿಸ್ಪ್ಲೇ ಮತ್ತೆ ಎಲ್ಲ ನೋಡಿ ಲಿಂಕ್ ದಾರ ಕಟ್ಟಿ ನೋಡಿ, ದಾರ ಕಟ್ಟಿ ನಾನು ಅದು ನಮ್ಗೆ ಗೊತ್ತಿರಲಿಲ್ಲ. ಈಗ ಹೇಳಿದ್ರೆ ಬೇಡಕ್ಕೆ ಬೇರೆ ನಾನು ಕೆಲಸ ಮಾಡಿಲ್ವಾ? 200 ಕೊಡೋದಿಲ್ಲ, 100 ಕೊಡಿ ಸಾಕು. ಸೇಲ್ ಮಾಡ್ತೇನೆ. 26 ಮಾಡ್ತೀನಿ. ಏನಕ್ಕೆ ಅಂದರೆ ಟಾಕ್ಸಿ ರಿಲೀಸ್ ಆಗಿದೆ ಡೇಟು. ಟಾಕ್ಸಿಗೆ ಯಶ್ ಬಾಸ್ ಅವ್ರ ಅಭಿಮಾನಿಯವರು ಅದಕ್ಕೆ 26 ರೂಪಾಯಿ ಮಾಡಿದವರು ಒಂದು ಸೀಬೆಕಾಯಿಗೆ. ಬ್ರೋ ನೀವು ಎಷ್ಟು ಮಾಡ್ತೀರಾ? ಬ್ರೋ ನೀವು ಎಷ್ಟು ಮಾಡ್ತೀರಾ? ಬ್ರೋ ನೀವು D55 ನೀವು 55 ಮಾಡ್ತೀರಾ? ನೀವು ಡಿ ಬಾಸ್ ಅಭಿಮಾನಿ ಆಗಿದ್ರೆ ಆಯ್ತು ಬ್ರೋ, ನಾನು ಡಿವೋರ್ಸ್ ಅಭಿಮಾನಿ. ಗೈಸ್ ಒಂದು ಯಶ್ ಬಾಸ್ ಅಭಿಮಾನಿ 26, ಡಿ ಬಾಸ್ ಅಭಿಮಾನಿ 55. ನಾನು ಒಂದು ಚಾಲೆಂಜ್ ವಿಡಿಯೋ ಮಾಡ್ತಿದ್ದೀನಿ. ನಿಮ್ ಕೈಲಿ ಎಷ್ಟಾಯ್ತು ಎಷ್ಟು ಕೊಟ್ಬಿಡಿ ಸೀಬೆಕಾಯಿ ತಗೋತೀರಾ? ಬ್ರೋ ತಗೋತೀರಾ? ಎಷ್ಟು ಕೊಡ್ರಿ ಅಕ್ಕ? ಓ ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್.
ಗೈಸ್ 100 ರೂಪಾಯಿ ಒಂದು ಸಿಬಿಗಾಗಿದೆ. ಅವ್ರ ಬರ್ತಡೇ ಇದೆ 16 ಅಲ್ವಾ? 16 ಗೈಸ್ ಡಿವಾಸ್ ಬರ್ತಡೇ ಡೇಟ್ 16 ಅನ್ನೋದ್ರಿಂದ ಇವ್ರು 16 ಮಾಡ್ತಾರಂತೆ, ಇವರು 26 ಮಾಡ್ತಾರಂತೆ. ಮಾಡ್ರಿ ರೂಪಾಯಿ ಬಂದೈತೆ ನಮಗೆ ಇಲ್ಲಿ ನೋಡ್ರಿ. ಗೈಸ್ ಇವ್ರು ಕೆಲಸ ಮಾಡಿಸ್ಕೊಂಡು ದುಡ್ಡು ಕೊಡಿಲ್ಲ ನಮಗೆ, ಮೋಸ ಮಾಡಿದ್ದಾರೆ ನಮಗೆ. ಯಾರು ಇಡ್ಲಿ ಕೊಡಿಸಿ ಅಂದರು, ನಾವು ಸಂಪಾದಿಸಿರೋ ದುಡ್ಡನ್ನ ಇವ್ರಿಗೆ ತೊಗೊಂಡೋಗಿ ಇಡ್ಲಿ ಕೊಡಿಸ್ತೀವಿ ಗೈಸ್. ಗೈಸ್ ಇಲ್ಲಿ ವೀಡಿಯೋ ಮಾಡ್ಕೊಂಡು ಬಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ, ಅವ್ರು ಇನ್ನೂ ಬಂದಿಲ್ಲ. 5 ಗಂಟೆ ಕರೆಕ್ಟಾಗಿ ಬಂದಿದ್ದೀವಿ. ಇದೇ ಸ್ಪಾಟಲ್ಲಿ ಹೋಗಿದ್ದು, ಸೊ ಹೋಗ್ತಾ ಇದೀವಿ ಗೈಸ್. ಗೈಸ್ ಟೈಮ್ ಅಪ್ ಆಯ್ತು. ಇವ್ರು ನಮಗಿಂತ ಮುಂಚೆ ಬಂದು ಅವ್ರು ನಾವೇ ಬಂದು ಫೋನ್ ಮಾಡವ ಅನ್ಕೊಂಡ್ರೆ ಈ ಸಾರೇ ಒಂದು ಫೋನ್ ಮಾಡಿ. ಹಾ ಮಾಡಿದ್ರೆ ಮಚ್ಚ ಎಷ್ಟು ಮಾಡೋದು ಇವಾಗ ಎಲ್ಲ ಲೆಕ್ಕ ಹೇಳವ. ನಿಮ್ದು ವಿಡಿಯೋ ಎಲ್ಲ ಆಗೈತೆ ತಾನೆ, ಎಲ್ಲೆಲ್ಲಿ ಕಾಸು ಇಸ್ಕೊಂಡ್ರಿ ಏನು ಅಂತ. ಓಕೆ ನಿಮ್ದು ಎಷ್ಟು ಇರಲ್ಲ ಥೂ ಮದಾಗಳ ಇರ್ರಿ ಸುಮ್ಮನೆ. ಕುಂತು ಓಕೆ ಇವಾಗ ಎಷ್ಟಾಗೈತೆ ನಿಮ್ದು ದುಡ್ಡು? ನಾವೇ ಫಸ್ಟ್ ಹೇಳೋದಾ? ಗೈಸ್ ಇದ್ರಲ್ಲಿ 50 ರೂಪಾಯಿ ಪ್ಲಸ್ ಮಾಡ್ಕೋಬೇಕು. ಇವು ಅಣ್ಣವ್ರು ಕೊಡ್ತಿದ್ದೀನಿ. ಓಕೆ ಯಾವ ಫಿಲಮ್ ಮಾಡಿದ್ರೆ ಅಣ್ಣ ನಾನು ಇನ್ನೂ ಯಾವ ಫಿಲಮಲ್ಲಿ ಮಾಡಿಲ್ಲ ಅಣ್ಣ, ನಿಮ್ಮ ಆಶೀರ್ವಾದ ಇದ್ರೆ ಮುಂದಕ್ಕೆ ಮಾಡ್ತೀನಿ ಅಣ್ಣ. ಹೀರೋ ಎಲ್ಲ ನೋಡಿದ್ದೀನಿ. ಹೀರೋ ಇಲ್ಲ ಅಣ್ಣ, ಹೀರೋ ಅಲ್ಲ. ಬನ್ನಿ ಬನ್ನಿ ಸಾಕು. ಇನ್ನು ನಿಮ್ಮ ಫೋನಿಂದ ವ್ಲಾಗ್ ಮಾಡ್ಬಿಡಿ, ನನ್ನ ಫೋನಲ್ಲಿ ಮಾಡ್ತೀನಿ. ನನ್ನ ಫೋನು ನನ್ನ ಇಷ್ಟ ಅಂತ ಹೇಳೋದು. ಗೈಸ್ ಚಾಲೆಂಜ್ ಇಲ್ಲಿ ಕಂಪ್ಲೀಟ್ ಆಯ್ತು. ಮಚ್ಚ ಹೆಂಗಿತ್ತು ನಾವು ಮಾಡಿದ ಚಾಲೆಂಜ್ ಎಲ್ಲ? ನಿದ್ದೆ ಬತ್ತಾಯ್ತು. ಹಾ ನಿದ್ದೆ ಬತ್ತಾಯ್ತು. ಏಯ್ ಕರೆಕ್ಟ್ ಹೇಳು ಮಚ್ಚ. ಚೆನ್ನಾಗಿತ್ತು. ಹಾ ಊಟ ಮಾಡಿದ್ನಲ್ಲ, ಖುಷಿ ಆಯ್ತಾ ಮಾಡಿ ಚಾಲೆಂಜ್ ವಿಡಿಯೋ ನೋಡಿ? ಹಾ ಚೆನ್ನಾಗಿತ್ತ ಮಚ್ಚ? ಚೆನ್ನಾಗಿತ್ತು ನಿಜ ನಿಜ. ಮಚ್ಚ ಹೆಂಗಿತ್ತು ಚಾಲೆಂಜು? ಅವ್ನು ಬಿಡು, ಯಾಕೆ ಏನ್ ದುಃಖ ಆಯ್ತು, ಏನೋ ಕೆಲಸನೇ ಮಾಡಿಲ್ಲ. ಚಾಲೆಂಜ್ ಒಪ್ಕೊಂಡ್ಮೇಲೆ ಮಾಡ್ಬೇಕು. ಅಲ್ಲಿ ಬಂದು ಮಗನೇ ಸಿಂಗಲ್ ಆಗಿ ಮಾಡ್ಬೇಕಿರೋದು ಕಳ. ನೀರ್ ಹಾಕಿ ಮಾಡಿದ್ದೆ, ಏನ್ ಸೋಪ್ ಹಾಕ್ತು ಜನ ನೋಡ್ರಿ ಜ್ಯೂಸೇ ಕುಡಿಯಲ್ಲ. ನೀನ್ ತೊಳೆಯೋದು ನೋಡಿ ಮೈನಸ್ ಮಾರ್ಗ ಹೋಯ್ತಾನೋ ತೊಳೆದಿರೋ ನೋಡಿ. ಗೈಸ್ ಇಸ್ರಾರು ಮತ್ತೆ ನಿಸರ್ಗ ಅವರು ತಿರ್ಗಾ ಹೋಗವ್ರೆ. ಏನೋ ದುಡ್ಡು ಪೆಂಡಿಂಗ್ ಅಂತ ಬಂದೈತೆ. ದುಡ್ಡೇ ಪೇ ಆಗಿಲ್ಲ. ಅವ್ರು ಮತ್ತೆ ದುಡ್ಡು ಮಾಡ್ಕೊಳಕ್ ಹೋಗಿರೋದು. ಏ ಇಲ್ಲ ಮಚ್ಚ, ಅವ್ರು ಮೊದ್ಲೇ ಬಡವಿ ಬಡಸ್ತಾಂಗಲ್ಲ ಇದ್ರಲ್ಲ ಗೋರ್ ದುಡ್ಡು ಹಾಕಬಿಡ ಅಂತ ಪ್ಲಾನಿಂಗ್. ಟಾಸ್ಕ್ ಅಂದ್ಬಿಟ್ಟು ಜಾಬ್ ತಂದ್ಕೊಡ ಅಂತ ಅವಳು. ಕೆಲಸ ಮಾಡಿದಾರಲ್ಲ ತಗೊಳ್ಳಿ ನಮ್ಮ ಕಡೆಯಿಂದ 100 rupees ಖುಷಿಯಿಂದ ಕೊಡ್ತಿರೋದಣ್ಣ. ಖುಷಿಯಿಂದ ಕೊಡ್ತಾರೆ. ಕೆಲಸ ಮಾಡಿದ್ರು ಗೆದ್ಬಿಟ್ಟು ಮ್ಯಾಕ 100 ರೂಪಾಯಿ ಇನ್ನೇನು ಗಾಡಿ ತಳ್ತೀವಿ, ದುಡ್ಡು ಕೊಡ್ತೀಯಣ. ಮಾರ್ಕೋಬ ಹಂಗೆ ಸಂಬಳ ಕೊಡ. ಟೋಪಿ ಹಾಕ್ಬಿಟ್ರು ಅಣ್ಣ ನಮ್ಗೆ. ಅಣ್ಣ ಇದು ನಿಮ್ಮ ಕಡೆಯಿಂದ ಗಿಫ್ಟ್ ಟೋಪಿ ತಗೊಳ್ಳಿ. ಟೋಪಿ ಒಂದು ಗಿಫ್ಟ್ 100 ರೂಪಾಯಿ ಕೊಡ್ತಾರ ಅಣ್ಣ. ಏನಕ್ಕೆ 100 ರೂಪಾಯಿ ಇದು? ಇಲ್ಲ ಗಾಡಿ ತಳ್ದಲ್ಲ ನೀವು, ಅದು ಅಷ್ಟು ಗಂಟ ಅದಕ್ಕೆ ಕೊಡ್ತಿರೋದು. ಗೈಸ್ ಇಲ್ಲಿ ನೋಡ್ರಿ, ಒಬ್ರು ಮೊದಲನೇ ಸತಿ ನಾವು ಡಿಪ್ಸ್ ಹೊಡೆದಿದ್ದು ಕೊಟ್ಟಿರಲ್ಲ ಅದು 100 ರೂಪಾಯಿ. ಆಮೇಲೆ ಒಬ್ರು 46 ಜೊತೆಗೆ ಒಬ್ರು 30. ಫಸ್ಟ್ ಗೈಸ್ ಟೋಟಲ್ ನಾವು 376 ರೂಪಾಯಿ ಸಂಪಾದನೆ ಮಾಡವಿ. ನಾವು ಸಂಪಾದನೆ ಮಾಡಿಲ್ವಾ? ನನ್ನ ಮಗನೇ ನಿನ್ ಕಾಸು ತೋರಿಸ್ಬೇಡ. ಯಾವ್ದು ನಮ್ ಕಾಸು ಊತಾತ 100 ರೂಪಾಯಿ ಕೊಟ್ರ ಬಟ್ಟೆ ಅಂಗಡಿ ಒಬ್ಬ ಇವ್ನು ತಳ್ಳೋದ್ನೆಲ್ಲ ಗಾಡಿ ಅವ್ನು 100 ರೂಪಾಯಿ ಅಷ್ಟೇ ಕಣೋ. 300 ರೂಪಾಯಿ ಆಯ್ತು. 200 ರೂಪಾಯಿ ಲೆಕ್ಕ ಅದು ಫೋನ್ ಮಾಡ್ತಾನ. ಮಾಡ್ತಾನ ಅಂತ ಹೇಳೋಣ. ಅಯ್ಯೋ ಅದೆಲ್ಲ ಲೆಕ್ಕ ಇಲ್ಲ. 5 ನಿಮಿಷದ ಮೇಲೆ 1 ನಿಮಿಷನೂ ಟೈಮ್ ಕೊಡೋದು. 5 ನಿಮಿಷ ವೇಟ್ ಮಾಡ್ತೀವಿ. ಬ್ಯಾಡ 5 ನಿಮಿಷ ಹೇಳಾಯ್ತು ಫಸ್ಟ್. ಸುಮ್ನೆ 5 ನಿಮಿಷ 5 ನಿಮಿಷ ಈಗ ನಡೆಯಪ್ಪ ಅಲ್ಲಿಗೇನೆ. ಮೋಸ ಗೀಸ ಆಯ್ತು ಮೋಸ ಗೆಲ್ಲಂಗಿದ್ರೆ ಗೆಲ್ಲಿ ಏನಿ ಇಲ್ಲ ಅಂದ್ರೆ ಇಲ್ಲ. ನಮ್ಗೂ ಯಾರು ಹೇಳೋರು 1000 ರೂಪಾಯಿ ಮಾಡ್ತೀನಿ ಅಂತ 1 ಗಂಟೆ ವೇಟ್ ಮಾಡ್ರಿ. ಆಯ್ತದಾ? ಸುಮ್ನಿರ್ರಿ. ಹೇಳ್ರಿ ಎಷ್ಟು ಮಾಡಿರೋದು ನೀವು? ಕರೆಕ್ಟ್ ಪಕ್ಕ 300. ಇದು ನೀವು ಮಾಡಿರೋದ್ ತಾನೆ? ಮೋಸ ಮಾಡ್ಬಿಡ್ರಿ, ವಿಡಿಯೋ ಇರ್ತದೆ ಪಕ್ಕ 300. ದುಡ್ಡು ಮಾಡಿದ್ವಿ ಅದ್ರಲ್ಲಿ ಗೈಸ್ ನಾವು ಟೋಟಲ್ ಆಗಿ 376 ರೂಪಾಯಿ ದುಡ್ಡು ಮಾಡವಿ. ಇವರು 300 ರೂಪಾಯಿ ಮಾಡೋರು ಅಷ್ಟೇನೆ. ಟೋಟಲ್ ಎಷ್ಟು? 300 676 ರೂಪಾಯಿ ನನಗೆ ಬರಬೇಕು. ವಿಡಿಯೋ ಮನಾನೇ ಮಾಡಿದ್ರು. ಥ್ಯಾಂಕ್ ಯು ಮಚ್ಚ ವಿಡಿಯೋ ಮಾಡ್ಕೊಟ್ಟಿದ್ಕೆ. ಅಷ್ಟೇ ಕೊಡ್ರಿ 300 ರೂಪಾಯಿನೂ. ಯಾರಿಗಾರ ಬಡವ್ರಿಗೆ ಹೆಲ್ಪ್ ಮಾಡ್ಬಿಡ್ತೀನಿ ಕೊಡಿ. ಎಣ್ಣೆ ಹೊಡಿತಾರಲ್ಲ ಇಲ್ಲಿ ಯಾರು ಕೊಟ್ಟರು? ಇಲ್ಲೆಲ್ಲ ಸರಿ ಇಲ್ಲ ಮಗ. ನಮ್ಗೆ ಏನಕೋಬೇಕು ಪ್ಲೀಸ್ ಕಣ್. ಜಾಸ್ತಿ ಇದಿರೋ ನಾನೇ ತಾನೇ ದುಡ್ಡು ನನಗೆ ಕೊಡ್ಬೇಕು. ನೀವು ನಾನು ಏನ್ ಬೇಕಾದ್ರೂ ಮಾಡ್ಕೊತೀನಿ. ಅದು ಆಯ್ತು ನಿಂಗೆ ಕೊಡ್ತೀನಿ ಬಿಡು, ಆಫ್ ಮಾಡು. ಕೊಡಿ ಫಸ್ಟ್. ಹುಷಾರ್. ಇವಾಗ ಟೀ ಕುಡಿತಾವಿ. ಹಲೋ ಜಗಳ ಆಡ್ತವ್ರೆ. ನೀನ್ ಹೇಳಿ ನಿಸರ್ಗ ನೀವು ನೀನ್ ಲಾಕಪ್ ಓಡ್ ಬರ್ಲಿಲ್ಲ ಅವನು. ಓಡ್ ಬರ್ಲಿಲ್ಲ.
ಗೈಸ್ ಇವಾಗ ನಮ್ಮ ಕರೀನ ಆರ್ಗೇಟ್ ಸರ್ಕಲಲ್ಲಿ ಪಾರ್ಕ್ ಮಾಡವಿ ಪಾನಿಪುರಿ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಬಂದವಿ. ನಾನು ಪಾನಿಪುರಿ ತಿಂದು ಸುಮಾರು ದಿವಸ ಆಗಿತ್ತು. ಒಂಥರ ಇಷ್ಟ, ಬಟ್ ಆದರೆ ಅನ್ನೆಲ್ದಿ ಅಂದ್ಬಿಟ್ಟು ತಿನ್ನೋಕೆ ಹೋಗಲ್ಲ ಅಷ್ಟೇ ಜಾಸ್ತಿ. ಪಾನಿಪುರಿ ಕೊಡಿಸ್ತಾ ಇರೋದು ನಿಸರ್ಗ ಅವರು. ಯಾವುದು 300 ರೂಪಾಯಿ ದುಡ್ದಿಲ್ವಲ್ಲ, ಕಷ್ಟಪಟ್ಟು ದೇವ್ರ ಸೃಷ್ಟಿ ದುಡ್ದಿಲ್ವಲ್ಲ, ಆ ದುಡ್ಡಲ್ಲಿ ಕೊಡಿಸ್ತಾರೆ. ಗೈಸ್ ಆದರೆ ನಾವು ದುಡ್ದಿದ್ವಲ್ಲ ದುಡ್ಡು 376 ರೂಪಾಯಿ. ಮತ್ತೆ ಅದು ನಾವೇನು ಮಾಡುವ? ಅದ್ರಲ್ಲಿ ನಾನು ಹೇಳಿರೋದು ಇವರಿಗೆ, ಯಾರೋ ಪಾಪ 4 ರೂಪಾಯಿ ಕೊಡಿ ಸಾಕು, ಇಡ್ಲಿ ತಿಂತೀನಿ 2 ಅಂತ 50 ರೂಪಾಯಿ ಇತ್ತು ಕೊಟ್ಬಿಟ್ಟ ಇವನು ಶರತ್. ಇನ್ನು ಮತ್ತೆ ಇನ್ನು 323 ರೂಪಾಯಿ. ಅದ್ರಲ್ಲಿ ಪಾನಿಪುರಿ ತಿನ್ನೋದು ಇನ್ನೂ ಒಂಚೂರು ಜಾಸ್ತಿ. ಪಾನಿಪುರಿ ತಿನ್ನೋ ಚಾಲೆಂಜ್ ನಾನು 376 ರೂಪಾಯಲ್ಲಿ 400 ರೂಪಾಯಿನ ಯಾರಿಗಾರ ಬಡವ್ರು ಕೊಟ್ಬಿಡ್ತೀನಿ. ಓಕೆ, ನೀನು ಬಡವನೇ ಮಚ್ಚ, ನೀನು ಬಡವನೇ. ನಂಗೂ 100 ರೂಪಾಯಿ ಕೊಡು. ಸರಿ ಆಯ್ತು, ಕೊಡ್ತೀನಿ. ನಿಮ್ಮ ಮೇಕಪ್ ಆಗೋಯ್ತಾ 100 ರೂಪಾಯಿ? ಜೋಳ ಮೈಸೂರಲ್ಲಿ ಹಿಂಗೆ ಜೋಳ ಪಾನಿಪುರಿ ತಿನ್ನೋದು ಚೆಂದ ಅನ್ಕೊಳ್ಳಿ. ಇವಾಗ ಪಾನಿಪುರಿ ತಿಂತಾ ಇದೀವಿ. ಗೈಸ್ ಪಾನಿಪುರಿ ಎಲ್ಲ ತಿಂದಾಯ್ತು. ಇವಾಗ ತಿರ್ಗಾ ನೋಡಿ ಜೋಳ ತಿನ್ನಕ್ಕೆ ಹೋಗಿ. ನನಗೆ ಇಷ್ಟ ಇದು. ಇದಕ್ಕೆ ಹಾಕು, ಇದಕ್ಕೆ ಹಾಕ್ಬಿಟ್ಟು ಇದಕ್ಕೆ ಹಾಕು. ಓಕೆ, ಲವ್ ಯು ಮಚ್ಚ. ಅಲ್ಟಿಮೇಟ್ ಆಗುತ್ತೆ. ಜೋಳ ಟೇಸ್ಟ್ ಮಾಡಿ ಹೇಳ್ತೀನಿ ರೀ. ಬಾಯ್ ಬಾಯ್, ಹುಷಾರ ಗೈಸ್, ಬಾಯ್ ಬಾಯ್. ಗೈಸ್ ನಿಸರ್ಗ ಅವ್ರು ಹಟ್ಟಿಗೆ ಹೋಯ್ತವ್ರೆ, ಅವ್ರ ಊರಿಗೆ ಹೋಯ್ತವ್ರೆ. ಇನ್ನು 1 ವರ್ಷ 2 ವರ್ಷ ಬರಲ್ಲ. 2 ವರ್ಷ ಬರಲ್ವಾ? 2 ವರ್ಷ ಬರಲ್ವಾ ಅಂದೆ. ನಾಳೆ ಒಂದೇ ದಿನ ಬರೋ, ಸ್ಯಾಟರ್ಡೆ ಬರ್ತೀನಿ. ಸ್ಯಾಟರ್ಡೆ ಪ್ರಮೋಷನ್. ಸ್ಯಾಟರ್ಡೆ ಅವ್ರಿಗೆ ಪ್ರಮೋಷನ್ ಇರುತ್ತೆ. ಇಸ್ರಾರು ಹೋಯ್ತಾನೆ ಗೈಸ್. ನಾಳೆ ನಮ್ಗೆ ಎಕ್ಸಾಮ್. ಮಚ್ಚ ನೀಟಾಗಿ ಓದ್ಕೊಳ್ಳೋ. ನೀನು ಓದ್ಕೋ. ಬಾಯ್. ಓಕೆ, ಓದ್ಕೋ, ಎಕ್ಸಾಮ್ಗೆ ನಾಳೆ. ಹೋಗಿ ಓದ್ಕೋ, ಎಕ್ಸಾಮ್ಗೆ ನಾಳೆ. ಸರಿ ಆಯ್ತು, ಹುಷಾರ. ಹೇಳ್ಕೊಡು ಎಕ್ಸಾಮ್ಗೆ ಓದ್ಕೊಳ್ಳೋಕೆ. ಬಾಯ್ ಸರ್. ಗೈಸ್ ಈ ವೋಟರ್ ಐಡಿದು ಏನೋ ಒಂದು ಹೊಸ್ದಾಗಿ ಏನೋ ಒಂದು ತಂದವ್ರಂತಲ್ಲ ಸರ್ಕಾರದವರು. ಅದಕ್ಕೆ ಫೋಟೋ ಅಂಟಿಸ್ಬಿಟ್ಟು ಏನೋ ಕೊಡ್ಬೇಕಂತಲ್ಲ, ಅದಕ್ಕೆ ಫೋಟೋ ತೊಳಿಸ್ಕೊಬರಕ್ಕೆ ಅಂತ ಅಂದ್ಬಿಟ್ಟು ನಂದು ಮತ್ತೆ ವಿಜಿ ಫ್ಯಾಮಿಲಿ ಅವ್ರದ್ದು ಒಂದು ಸ್ಟುಡಿಯೋ ಹೋಯ್ತಾವೆ ಇವಾಗ. ಗೈಸ್ ಇಲ್ಲಿ ನೋಡಿ ಹೆಂಗೆ ಬಂದವನೇ, ಮುಟ್ಟಿದ್ರೆ ಇದು ಸ್ಕಿನ್ನೇಬಲ್ ಆಯ್ತದೆ ಅಂತಾನೆ ನನ್ನ ಮಗ. ಅದೆಲ್ಲ ಫೇಸಿಗೆ ಇದೈತೆ, ಚಿಕ್ಕ ಮುಚ್ಕೊಂಡ್ಬಿಡ್ತಾರೆ. ನನ್ನ ಮಗನೇ ನೀನು ಇದೆಯಲ್ಲ, ನೀನು ದಪ್ಪ ಕಾಣ್ತೀನಿ. ಬೆಳ್ಳಗಿದೆ ವಿಜಯ್, ನಿಜ ನೋಡು. ಗೈಸ್ ಇಲ್ಲಿರೋ ಬೆಳೆಗೂ ವ್ಯತ್ಯಾಸ ನೋಡ್ರಿ. ಅಲ್ಲಿ ಯಾರು ಚೆನ್ನಾಗಿ ಬಂದವ್ರೆ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನಾನೇನು ಬೆಳ್ಳಗವನಿ, ಸುಮಾರಾಗ್ಯಾರು ಬೆಳ್ಳಗವನಿ. ಓಕೆ, ನಂಗೆ ಕಂಡು ಹಿಡಿತಾರೆ. ವಿಜಯ್ ಫೋಟೋ ನೋಡ್ಬಿಟ್ಟು ಇವನು ಅದಲ್ವೇ ಎಲ್ಲ ಅಂದ್ಬಿಟ್ಟು ಕಳಿಸ್ಬಿಟ್ಟು ಏನು ಮಾಡಿದ್ಯಾ ವಿಜಯ್? ಲವ್ ಬೆಳಿಗ್ಗೆ ಯಾಕೆ ಮಾಡಿದ್ಯಾ? ಹೊಸಿ ಕರ್ಗಾರ ಮಾಡ್ಬೇಕು ತಾನೆ. ಗೈಸ್ ನಮ್ಮ ಕರಿಂಗೆ ಡೀಸೆಲ್ ಹಾಕಿಸ್ತವ್ನಿ. ಬರೀ 1,000 ರೂಪಾಯಿಗೆ ಹಾಕಿಸ್ತಾರೆ. ಕಾಸಿಲ್ಲಂತಿಲ್ಲ. ಒಂದು 1,000. ನಮಸ್ತೆ ಬ್ರೋ. ಆರಾಮ ಬ್ರೋ? ಆರಾಮ್ ಬ್ರೋ, ನೀವು ಚೆನ್ನಾಗಿದ್ದೀರಾ? ಗೈಸ್ ಒಟ್ಟಿಗೆ ಬಂದು ಕಾರ್ನ ಇವತ್ತು ಪರ್ಫೆಕ್ಟಾಗಿ ಪಾರ್ಕ್ ಮಾಡವನಿ. ಒಂಚೂರು ಏನಿಲ್ಲ, ಬನ್ನಿ ಒಟ್ಟಿಗೆ ಹೋಗುವ. ಅವ GT 650 ಗಾಡಿ ಬುಕ್ ಮಾಡಿದ್ವಿ. GT 650 ಸುಮ್ಮನೆ ಅಂದ್ಕೊಂಡು ಮುಡಿ ಏನಿಲ್ಲ. ಇವತ್ತು ಆಟೋ ಓಡಿಸಿ ಆಟೋ ಓಡಿಸಿ ಲೋಟ ತೊಳೆದ್ವಿ. ಆಮೇಲೆ ರೋಡಲ್ಲೆಲ್ಲ ಡ್ಯಾನ್ಸ್ ಮಾಡ್ಕೊಂಡ್ಬಂದು ಲೋಟ ಎಲ್ಲ ತೊಳೆದು ಹೋಗ್ಬಿಟ್ಟು ಆಟೋ 50 ರೂಪಾಯಿ ಕೊಟ್ಟರು ಗೊತ್ತಾ? ಅಷ್ಟು ಲೋಟ ತೊಳೆದು ಜ್ಯೂಸ್ ಎಲ್ಲ ಮಾರಾಕಿದ್ವಿ. ಮತ್ತವರಿಂದ ಸುಮಾರು ಕೆಲಸಗಳಿತ್ತು. ಕೆಲಸ ಎಲ್ಲ ಮುಗಿಸಿ GT 650 ಗಾಡಿ ಶೋರೂಮ್ ಹೋಗಿದ್ದು. ಚಿನ್ನು ಡ್ಯಾಡಿ ಐ ಆಮ್ ಹೋಮ್. ಡ್ಯಾಡೀಸ್ ಹೋಮ್. ಅಪ್ಪ ನಡೆ ಸೋಮ್ಗ. ಗೈಸ್ ನಮ್ಮಪ್ಪ ನೋಡಿ ಎಷ್ಟು ಕ್ಯೂಟಾಗಿ ಮಲಗದೆ. ಕ್ಯೂಟ್ ಕೋಪಿಸ್ತ ನಮ್ಮಪ್ಪ. ಕ್ಯೂಟ್ ವಜ್ರಮಣಿ. ಕಂದ ಕಂದ ಕಂದಮ್ಮ ನನ್ನ ಮುತ್ತು ಕಂದ. ಗೈಸ್ ಮನುಷ್ಯರು ಹೆಂಗೆ ಅಂದರೆ ಹುಟ್ಟಿದಾಗ್ಲೂ ಚಿಕ್ಕವರಾಗಿ ಹುಡ್ತಾರೆ, ಸಾಯುವಾಗಲೂ ಚಿಕ್ಕವರಾಗಿ ಸಾಯ್ತಾರಂತೆ. ಅಲ್ಲ ಹುಟ್ಟಿದಾಗ ಚಿಕ್ಕವರಾಗಿ ಹುಡ್ತಾರೆ, ಆಮೇಲೆ ತಿರ್ಗಾ ಬೆಳೆದು ದೊಡ್ಡವರಾಗಿ ವಯಸ್ಸಾಯ್ತಾ ಮತ್ತೆ ಮಗು ಆಗ್ಬಿಡ್ತಾರಂತೆ. ಹಂಗೆ ನಮ್ಮಪ್ಪ ಮಗು ಆಯ್ತಾದೆ. ಡ್ಯಾಡಿ ಊಟ ಆಯ್ತಪ್ಪ? ಚಿನ್ನು ಮರಿ ಆಯ್ತು, ನಡೆ ಸುಮ್ಮ. ಅಪ್ಪ ನೀನು ಯಾಕೆ ಇಷ್ಟು ಕ್ಯೂಟು? ಇವತ್ತು ಆಟೋ ಓಡಿಸ್ತೀವಿ ಕಣಪ್ಪ ನಾನು. ಯಾಕಪ್ಪ ಕೆಟ್ಟದಾಗ್ಬೋಯ್ತೀಯ? ಕಂಟೆಂಟ್ ಮಾಡ್ತಿದ್ದು ಕಣಪ್ಪ. ಆಮೇಲೆ ಲೋಟ ಎಲ್ಲ ತೊಳೆದಿ ಕಣಪ್ಪ. ಅಪ್ಪ ಲೋಟ ಎಲ್ಲ ತೊಳೆದಿ ನಿಜ ಕಣಪ್ಪ. ಬನ್ನಿ ಊಟ ಮಾಡ್ಬಿಟ್ಟು ನಾವು ಬಿದ್ಕೊಳ್ಳವ. ನಮ್ಮಪ್ಪ ಮಾತಾಡೋ ಮೂಡಲಿಲ್ಲ. ನಮ್ಮಪ್ಪ ಮನೆ ಕಡೆ ಟೈಮಲ್ಲೇ ನಾನು ಹೋಯ್ತೆ. ನಮ್ಮ ಅಟ್ಟಿಲಿ ಅಡುಗೆ ಏನೇನು ಮಾಡೋರು ಕಾಣೆ. ತಿನ್ಬಿಟ್ಟು ಮುದ್ದೆ, ಮಳವಳ್ಳಿ ಸಾರು, ಉಪ್ಸಾರು ಖಾರ. ಬಾಯ್ ಚಿನ್ನ ಮಗಳೇ, ಗುಡ್ ನೈಟ್. ಸೊಸಿಗ ಗಸ್ ಕಡೆ ಕೈ ಬಿತ್ತದ ನಾವು
ತಗಿಲ ಏನೋ ನಿನ್ನ ಆ್ಯಟಿಟ್ಯೂಡು ಬಾಗಿಲು ಹಿಡ್ಕೊಂಡ್ರೆ ಬಾಗಿಲೇ ಹಾಕೊಳಕ್ಕೆ ಹೋಯ್ತೀಯ ಶಶಾಂಕಣ ನಿನ್ನ ಸಮಾಚಾರ ತಿಂದ್ಯಾ ಏನು ತಿಂದ ಕಕ್ಕ ಎಷ್ಟು ಕಾಮಿಡಿ ಬರ್ತೀಯ ಯಾರು ಕಕ್ಕ ತಿಂದೆ ನಂದೆ ನಿನ್ನ ಕಕ್ಕ ನೀನೇ ತಿನ್ಬಿಟ್ಟು ತಿರ್ಗಾ ಕಕ್ಕ ಮಾಡಿದ್ವಿ ಹೆಂಗೆ ಮಾಡಿದ್ವಿ ಇನ್ನೊಂದು ಸ್ವಲ್ಪ ಅದ ಉಳ್ಕೊ ತಿನ್ಕೊಬೋದು ಗಲೀಜ್ ಮಾತಾಡ್ತೀಯ ಕಣ ನೀನಂತ ನಿನ್ನೆ ಶಶಾಂಕ್ ಅನ್ನೋನ್ ಅಂತ ಇರೋದು ಶಶಾಂಕ್ ಅಂತ ಇರೋದು ಇನ್ಸ್ಟಾ ಐಡಿ ನಾಣ ಗಲೀಜ್ ಶಶಾಂಕ್ ಅಂತ ಇಟ್ಕೊಬಿಡು ನೀನು ಸರತ್ ತಕ್ಕ ಇಟ್ಕೊಬಿಡು ಕಕ್ಕಕ್ಕೂ ನಿಂಗೂ ಏನಾಗಿದ್ದು ಇದಳ ಮಕ್ಕವ ಅಪ್ ಮಾಡಿದ್ವಿ ವೀಡಿಯೋನ ಗೀಸ್ ಫೋನ್ ಚಾರ್ಜರ್ ಇಲ್ಲ ಬರೀ ಒಂದೇ 1% ಐತೆ ನೋಡಿ ಸೋತೋಯ್ತದೆ ನನ್ನ ಫೋನಿಗೆ ಲೇಡಿ ಲೇಡಿ ಓದೋಳೆ ಇನ್ನೊಂದು 2 ನಿಮಿಷ ಬಿಟ್ರೆ ನನ್ನ ಫೋನ್ ಸೋತೋಗೋದು ಮತ್ತೆ ವಾಪಸ್ ಬದುಕಿಸ್ತಾನೆ ಇವಾಗ ನೋಡಿ ಜೀವ ಬತ್ತಾದೆ ಇವಾಗ ಖುಷಿಯಾಗಿ ಬದಗೆ ಇವತ್ತು ನೋಡೋಣ ಇಲ್ಲಿಗೆ ಮುಗಿಸ್ತೀನಿ ಆದರೆ ನಾವು ಸಂಪಾದನೆ ಮಾಡಿದ್ವಲ್ಲ ನಾನು ವಿಜಯನ್ವೇ 376 ರೂಪಾಯಿ ಆ ದುಡ್ಡನ್ನ ಎಲ್ಲಿ ಹೆಂಗೆ ಖರ್ಚಲ್ಲ ಹೆಂಗೆ ಸ್ಪೆಂಡ್ ಮಾಡ್ತೀವಿ ಏನು ಮಾಡ್ತೀವಿ ಆ ದುಡ್ಡನ್ನ ಅನ್ನೋದು ನೆಕ್ಸ್ಟ್ ವ್ಲಾಗ್ ಆಗೋದಾಯ್ತದೆ ನಿಮಗೆ ಆ ದುಡ್ಡು ಏನಾಯಿತು ಅನ್ನೋದು ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿ ಲವ್ ಜಾಸ್ತಿ ಟಾಟಾ ಬಾಯ್ ಬಾಯ್